ನಮ್ಮ ಪಾರ್ಟಿ ಲಿಂಗಾಯತರ ವಿರೋಧಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೆ ಹೇಳಿದ್ರು. ಬೇಕಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಣೆ ಪ್ರಮಾಣಕ್ಕೆ ಬರಲಿ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಕಿತ್ತೂರು ಚೆನ್ನಮ್ಮನ ಪ್ರತಿಮೆ ಎದುರೇ ನಾನು ಪ್ರಮಾಣ ಮಾಡ್ತೀನಿ ಬೇಕಾದ್ರೆ. ಧಾರವಾಡದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಸಭೆಯನ್ನೂ ಕರೀಲಿಲ್ಲ, ಮಾತುಕತೆಗೂ ನಮ್ಮನ್ನು ಆಹ್ವಾನಿಸಲಿಲ್ಲ. ಮಾತುಕತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಕಾಶನೇ ಮಾಡಿಕೊಡ್ಲಿಲ್ಲ. ಇಲ್ಲ ಅಂದ್ರೆ 2D ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಇದ್ವಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಆರೋಪವನ್ನ ಮಾಡಿದರೆ ಕಾಂಗ್ರೆಸ್ ವಿರುದ್ಧ. ಆ ಸಮುದಾಯಗಳಿಗೆ ಯಾವುದೂ ಅನ್ಯಾಯ ಮಾಡಲಾರ್ದನೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಆಯ್ತು. ಇದೇ ಧಾರವಾಡದಾಗಿನ ಒಬ್ಬ ಅಂಜುಮನೆ ಇಸ್ಲಾಂದ ಸುಪ್ರೀಂ ಕೋರ್ಟ್ನಾಗ ಇವತ್ತು PIL ಹಾಕ್ಯಾನ. ಇದಕ್ಕೇನು ಕಾಂಗ್ರೆಸ್ MLAಗಳು ಹೇಳ್ತಾರೆ, ಉತ್ತರ ಹೇಳಿವ್ರೆಲ್ಲ. ಸಿದ್ದರಾಮಯ್ಯ ಮುಂದೆ ಹೋಗಿ ನಿಂತು ಮಾತಾಡೋ ಧೈರ್ಯ ಇಲ್ಲಿ ಇವರಿಗೆ. ಮಾನ್ಯ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯರು ಯಾರಿಗೂ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ಏನ್ರಿ ಸಿದ್ದರಾಮಯ್ಯವ್ರನ್ನ ಒಟ್ಟೆ ನಮಗೆ ಮಾತಾಡ್ಸಲ್ಲ. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ನಾ ಕೇಳಿದ್ರೆ ನೀವು ಕೊಡ್ತೀರಿ? ಇಲ್ಲ ಹೇಳ್ತಾರೆ. ಇಲ್ರಿ, ನಮ್ಮ ಪಾರ್ಟಿ ಲಿಂಗಾಯತರು ವಿರೋಧಿ ಐತಿ. ಲಿಂಗಾಯತರಂದ್ರೆ ಒಂದು ರೀತಿ ಅವ್ರಿಗೆ ಅಲರ್ಜಿ ಐತಿ, ನಮ್ಮ ಕಡೆ ಆಗೋದಿಲ್ಲ ಅನ್ನೋರು ಅದು ಫುಲ್ಲ ಹೇಳೋದು. ನಾ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ಬಾತ್ ಹೇಳ್ರಿ. ಯಾವ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಮುಂದೆ ನಾ ಪ್ರಮಾಣ ವಚನ ಮಾಡ್ತೀನಿ. ಒಬ್ಬರು ಇವತ್ತು 1 ವರ್ಷ ಆಯ್ತು ಮೀಸಲಾತಿ ಒಬ್ಬರೇ ವಿಧಾನಸಭೆಗೆ ಯಾರು ಚರ್ಚೆ ಮಾಡಿದ್ರ? ನಮ್ಮ ಪಾರ್ಟಿನ ಅಧಿಕಾರನಾಗಿದ್ರು ನಾವು ಹೋರಾಟ ಮಾಡಿದೀವಿ. ಬೊಮ್ಮಾಯರ ಮನೆ ಮುಂದೆ ಉಪವಾಸ ಕೂತೀವಿ. ಅಲ್ಲಿ ನಮ್ಮ ಗುರುಗಳು ಇದ್ರ ಮುಂದೆ. ಚುನಾವಣೆ ಉತ್ತರ ಕರ್ನಾಟಕದಲ್ಲಿ ಕಾವೇರ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಲಿಂಗಾಯತರ ವಿರೋಧಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಒಂದು ಸರ್ತಿ ಹೇಳಿದ್ರಂತೆ. ಅದನ್ನು ರೀಕಾಲ್ ಮಾಡಿಕೊಂಡಿದ್ದಾರೆ ಯತ್ನಾಳ್ ಅವರು. ನಮ್ಮ ಸರ್ಕಾರ ಲಿಂಗಾಯತರ ವಿರೋಧಿ ಇದೆ ಅಂತ ಹೇಳಿದ್ರು ಅಂತ. ಓಕೆ, ಇನ್ನು BJP ಅವರು ಟ್ವೀಟ್ ಮಾಡಿದ್ದೊಂದು ಸುದ್ದಿಯನ್ನು ನಾವೀಗ ನಿಮಗೆ ತೋರಿಸಿದ್ವಿ. ಮುಸ್ಲಿಮರಿಗೆ OBC ತರ್ತಾ ಇರ್ತಕ್ಕಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಕಾಂಗ್ರೆಸ್ನವರು ಇಲ್ಲ 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 ಅಂತಿದ್ರೂ ಕೂಡ BJP ಅವರು ಜಾಹೀರಾತಿನ ಮುಖಾಂತರ ಇವರು ಹಿಂದುಳಿದ ವರ್ಗದವ್ರಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ದಾರೆ, ಮುಸಲ್ಮಾನರನ್ನ ಕರ್ಕೊಂಡು ಬಂದು OBCಗೆ ಸೇರಿಸ್ತಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ಏನು ಆಧಾರ ಇದೆ, ಏನು ಸಾಕ್ಷಿ ಇದೆ, ಯಾಕೆ ಈ ರೀತಿ ಈ ವಿಚಾರಕ್ಕೆ ಒತ್ತು ಕೊಡ್ತಾ ಇದೆ BJP ಅಂತ? ಅರವಿಂದ್, ಕಾಂಗ್ರೆಸ್ನವರ ಚೊಂಬು ಅಸ್ತ್ರ ಜೊತೆಗೆ BJPಯವರ ಚಿಪ್ಪು ಅಸ್ತ್ರ ಎರಡೂ ಕೂಡ ಜಟಾಪಟಿ 2ನೇ ಹಂತದ ಚುನಾವಣೆ ನಡೆಯುವಂತಹ ಕ್ಷೇತ್ರಗಳಲ್ಲೂ ಕೂಡ ನಡೀತಾ ಇರುವಂಥದ್ದು. ಈಗ ಈ ಒಂದು ಜಟಾಪಟಿಯಲ್ಲಿ BJP ಇತ್ತೀಚೆಗೆ ಮೋದಿಯವರು ಏನು ಆರೋಪ ಮಾಡ್ತಿದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಿರುವಂಥದ್ದು. ಒಂದು ಜಾಹೀರಾತನ್ನ ಇವತ್ತಿನ ಪತ್ರಿಕೆಗಳಲ್ಲಿ BJP ಕೊಟ್ಟಿರುವಂಥದ್ದು. ಅದರಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಏನು ಹತ್ತತ್ರ 102 ಜಾತಿಗಳಿದ್ದಾವೆ. ಆ ಒಂದು ಹಿಂದುಳಿದ ವರ್ಗಗಳ ಜಾತಿಗಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಕ್ಕೆ ಹೋಗ್ತಾ ಇದೆ. ಯಾವ ರೀತಿ ಮುಸ್ಲಿಂ ಮೀಸಲಾತಿಯನ್ನ OBC ಪಟ್ಟಿಗೆ ಸೇರಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈ ಸಂಬಂಧಪಟ್ಟಂತೆ ಪತ್ರ ಕೊಟ್ಟು ಸೇರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಆ ಮೂಲಕ ಹಿಂದುಳಿದ ವರ್ಗಗಳಿಗೆ ಸಿಗಬೇಕಾದಂತಹ ಮೀಸಲಾತಿ ಇದೆ, ಅದರಲ್ಲಿ ಕತ್ತರಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದೆ. ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ, ಮುಸ್ಲಿಮರಿಗೆ ಈ ಮೀಸಲಾತಿಯನ್ನ ಇಲ್ಲಿ ಒದಗಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದೆ. ಜಾಹೀರಾತು ಮೂಲಕ ಈ ಒಂದು ಆರೋಪವನ್ನ ಗಂಭೀರವಾಗಿ BJP ಮಾಡ್ತಾ ಇರುವಂತದ್ದು. ಇನ್ನು ಕಾಂಗ್ರೆಸ್ ಸರ್ಕಾರದ ಈ ಪ್ರಯತ್ನ ಹೌದು ಅನ್ನುವಂತಹ ವಿಚಾರವನ್ನು ಈಗಾಗಲೇ ಸುನಿಲ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ. ಖುದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ದಾರೆ, ಆ ಪತ್ರ ನನ್ನ ಬಳಿ ಇದೆ, ರಾಜ್ಯ ಸರ್ಕಾರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಬರೆದಿದ್ದಂತಹ ಪತ್ರ ನನ್ನ ಹತ್ರ ಇದೆ, ಆ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರೇ ಹೇಳಿದ್ದಾರೆ. ಒಂದು ರೀತಿಯಲ್ಲಿ ಅವರ ಕಾಂಗ್ರೆಸ್ಗೆ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ BJP ನಾಯಕರು ಮಾಡ್ತಿದ್ದಾರೆ. ಜೊತೆಗೆ OBC ಸಮುದಾಯದವರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂತಹದನ್ನ ಈ ಒಂದು ಚುನಾವಣೆಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನ BJP ಮಾಡ್ತಾ ಇರುವಂತದ್ದು. ಇದನ್ನ ಸಿದ್ದರಾಮಯ್ಯ ಅವರು ನಿರಾಕರಿಸಿರ್ಬೋದು, ಆದ್ರೆ ಈ ನಿಟ್ಟಿನಲ್ಲಿ ಏನ್ ಸಂಘರ್ಷ ಎರಡೂ ಪಕ್ಷಗಳ ನಡುವೆ ನಡೀತಿದೆ ಅದು ಒಂದು ರೀತಿಯಲ್ಲಿ ಹೆಚ್ಚಾಗ್ತಿದೆ. ಇದು ಯಾವ ರೀತಿ ಫಲಿತಾಂಶದ ಮೇಲೆ, ಚುನಾವಣೆ ಮೇಲೆ ಒಂದು ರೀತಿಯಲ್ಲಿ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಮೂಡಿಸಿದೆ. ಓಕೆ ಮಸೂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಚುನಾವಣೆ ಸಂದರ್ಭದಲ್ಲೇ ಹೈಪ್ ಆಗ್ತಕ್ಕಂಥ ಇಶ್ಯೂಗಳಿವೆಲ್ಲ.